ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ರೋಹಿಣಿ ಮನೋಜ್ಗೆ ಹೇಳ್ತಾ ಇರ್ತಾರೆ, ಈ ಶೋರೂಮ್ಗೆ ಹೋಗಿದ ತಕ್ಷಣ ಮೊದಲು ಆ ಕೆಲಸ ಮಾಡಬೇಕು ಅಂತ ಹೇಳಿ ಅಂದಾಗ, ಈ ಕಡೆ ಮನೋಜ್ ಸರಿ ಆತ ಅದೇ ಥರ ಮಾಡೋಣ, ತುಂಬ ಕೆಲಸ ಆಯಿತು ನೆನೆ, ಈ ಸರಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮ್ ಈ ಕಡೆ ಶಾಂತಿ, ನಿಂತ್ಕೊಳ್ಳಿ ಅಲ್ಲಿ, ಎಲ್ಲೇ ನನ್ನ ದುಡ್ಡು ಅಂತ ಕೇಳ್ತಾರೆ. ಅತ್ತೆ ನಾನು ಎಲ್ಲಿಂದ ಅತ್ತೆ ತೊಗೊಂಬರೋದು, ನನಗೆ ಆರ್ಡ್ರ್ ಅಂತ ಏನಾದ್ರು ಸಿಕ್ಕಿದ್ರೆ ಅಲ್ವಾ ನನಗೂ ದುಡ್ಡು ಬರೋದು ಅಂತ ಹೇಳಿ ಅಂದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ದುಡ್ಡು ನನಗೆ ಬೇಕು ಅಷ್ಟೇ, ನನ್ನ ದುಡ್ಡು ನನಗೆ ತೊಗೊಬಂದರೆ ಸರಿ, 2 ದಿನ ಅಷ್ಟೇ ನಿನಗೆ ಟೈಮು ಅಂತ ಹೇಳಿ ಅಂತಾರೆ. ಅದಕ್ಕೆ ಎಲ್ಲಿಂದ ತೊಗೊಂಬರೋದು, ಯಾರಿಗೆ ಅಂತ ತೊಗೊಂಬರೋದು ಅಂತೇಳಿ ಜೋರಾಗಿ ಆವಾಜ್ ಆಗ್ತಾನೆ ಮನೋಜ. ನೀನು ಹೆಂಡ್ತಿಗೆ ಅಂತೇಳಿ ಈ ಕಡೆ ಅಂತಾರೆ. ನನ್ನ ಮಗನ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ, ದುಡ್ಡು ಅಡ್ಜಸ್ಟ್ ಮಾಡೋದು ಗೊತ್ತಾಗಲ್ವ ಅಂತೇಳಿ ಈ ಕಡೆ ಶಾಂತಿ ಅಂತಾರೆ. ಸರಿ ಆಯಿತು, ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿಬಿಡು ರೋಹಿಣಿ ಅಂತೇಳಿ ಮನೋಜ ಅಂದಾಗ, ಈ ಕಡೆ ಮನೋಜನ ಗುರಾಯಿಸ್ತಾ ಇರ್ತಾಳೆ ಶಾಂತಿ. ಸರಿ ಅಂತೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮನೋಜಿನ ನೋಡಿಕೊಂಡು ಥೂ ಅಂತ ಹೋಗಿದ್ಬಿಟ್ಟು ಆ ಕಡೆ ರೂಮ್ಗೆ ಹೋಗ್ಬಿಡ್ತಾಳೆ. ಇವಳು ಏನಕ್ಕೆ ನನ್ನನ್ನು ಹೋಗಿದ್ದಾಳೆ, ನಾನು ಅಂತ ತಪ್ಪೇನು ಮಾಡಿದೆ ಅಂತ ಹೇಳಿ, ರೋಹಿಣಿ ಇರು ನಾನು ಏನಕ್ಕೆ ಬೈದೆ ಅಂತ ಹೇಳಿ ಅವಳಿಂದನೇ ರೂಮ್ಗೆ ಹೋಗ್ತಾಳೆ. ಇದೇನು ಮನೋಜ್, ಏನಂತ ಅಂದ್ಕೊಂಡಿದ್ದಾರೆ ನಿಮ್ಮ ತಾಯಿ, ನನ್ನ ದುಡ್ಡು ಎಲ್ಲಿಂದ ತೊಗೊಂಬರೋದು, ಏನು ಗಿಡ ಹಾಕಿದ್ದೀನ ನೀವು ಕೇಳಿದಾಗೆಲ್ಲ ಕಿತ್ಕೊಂಬಂದು ಕೊಡೋದಕ್ಕೆ, ನನಗೂ ಅದು ಸ್ವಲ್ಪ ಟೈಮ್ ಬೇಕಲ್ವ, ಎಲ್ಲಿಂದ ಅಂತ ತೊಗೊಂಬರಲಿ ಅಂತೇಳಿ ಅಂತಾರೆ. ನಿಮ್ಮಮ್ಮ ನೀವು ದಬಾಯಿಸೋಕ್ಕಾಗೋದಿಲ್ವ, ಕೇಳೋಕ್ಕಾಗೋದಿಲ್ವ, ನೀವು ಬೇರೆ ಟೈಮಲ್ಲೆಲ್ಲ ಮಾತಾಡ್ತೀರಾ, ಹೆಂಡ್ತಿ ಪರ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಅಂದಾಗ, ಇಲ್ಲ ರೋಹಿಣಿ ಪಾಪ ಅಮ್ಮ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ, ಏನಾದರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಿಕೊಟ್ಬಿಡು ಅಂತಾಳೆ. ಅದಕ್ಕೆ ಈ ಕಡೆ ಮನೋಜ್, ನಾನೇನು ಗಿಡ ಹಾಕಿದ್ದೀನ ಮನೋಜ್, ಎಲ್ಲಿಂದ ಮನೋಜ್ ತಂದು ಕೊಡೋದು, ಗೊತ್ತಾಗಲ್ವ ಮನೋಜ್ ನಿಮಗೆ ಅಂತ ಹೇಳಿ ಈ ಕಡೆ ಬೈಯೋಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಮನೋಜ್, ನೀನೇ ಮಾಡ್ಕೊಂಡಿರೋದು, ಪದೇ ಪದೇ ಸುಳ್ಳು ಹೇಳಿ ಸಿಕ್ಕಾಕೊಂಡಿರೋದು ನೀನು, ಇವಾಗ ಚೈನ್ ತಂದು ಕೊಡು ಅಂತ ನಿನಗೆ ಯಾರು ಹೇಳಿದವರು, ಆ ಚೈನ್ ತಂದು ಕೊಟ್ಟು ನೀನು ತಾನೇ ಅಡ್ಡ ಸಿಕ್ಕಾಕೊಂಡಿರೋದು, ಈ ಕಡೆ ಎಲ್ಲದರಲ್ಲೂ ಸುಳ್ಳು ಹೇಳಿದೆ, ಚಾಯಕ್ಕೆ ಕೊಟ್ಟಿರೋ ದುಡ್ಡು ಅಮ್ಮ ಕೊಟ್ಬಿಡೋಣ ಅಂದರೆ ಬೇಡ ಅಂತ ಹೇಳಿದೆ, ಈ ಕಡೆ ಅಪ್ಪ ಇದ್ದಾರೆ ಅಂತ ಸುಳ್ಳು ಹೇಳಿದೆ, ಈ ಕಡೆ ಕಳ್ತನ ಮಾಡಿರೋ ಚೈನ್ನ ತೊಗೊಂಬಂದು ಕೊಟ್ಟೆ, ಇದೆಲ್ಲ ನೀನೇ ಮಾಡಿದ್ದು, ನೀನೇ ಸಿಕ್ಕಾಕೊಂಡಿದ್ದು, ನಾನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಅಂತೇಳಿ ಅಂತಾರೆ. ಅದಕ್ಕೆಲ್ಲ ನನ್ನ ಕರ್ಮ ನೋಡಿ, ಮೀನಾ ಕಡೆ ಏನಾದ್ರು ಮಾತಾಡಿದ್ರೆ ಸೂರ್ಯ ಹೆಲ್ಪ್ ಮಾಡ್ತಾನೆ, ನೀವು ನೋಡ್ರಿ ನನಗೇನು ಹೆಲ್ಪೇ ಮಾಡೋದಿಲ್ಲ ಅಂದಾಗ, ರೋಹಿಣಿ ನಾನು ಏನಂತ ಮಾಡಲಿ ಹೇಳು ರೋಹಿಣಿ, ನನ್ನ ಕೈಲಿ ಏನಾಗುತ್ತೆ ಅಂತೇಳಿ ಅಂತಾರೆ. ಅದಕ್ಕೆ ಸರಿ ಆಯಿತು 1 ಲಕ್ಷ ಕೊಡಿ ಅಂದಾಗ, 1 ಲಕ್ಷ ನಾನೇ ಕೊಡಲಿ, ನನ್ನ ಕೈಲಿ ಆಗೋದಿಲ್ಲ, ಅದು ಕೊಟ್ಟಿದ್ದೀನಿ ಅಂತ ಅಮ್ಮ ಗೊತ್ತಾಗ್ಬಿಟ್ರೆ ಅದಕ್ಕೆ 1 ಲಕ್ಷ ಸೇರಿಸಿ 2 ಲಕ್ಷ ವಸೂಲಿ ಮಾಡ್ತಾರೆ, ಆ 1 ಲಕ್ಷ ನನಗೆ ಯಾರು ಕೊಡ್ತಾರೆ ಅಂತ ಹೇಳಿ ಕಡೆ ಮನೋಜ ಅಂತಾನೆ. ಅದಕ್ಕೆ ರೋಹಿಣಿ, ಸರಿ ಹೋಯ್ತು, ಒಳ್ಳೆ ತಲೆನೋವು ನಿಮಗಳದು, ನನಗೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ, ನಾನು ಏನಕ್ಕಾದ್ರೂ ಈ ಮನೆಗೆ ಬಂದು ಅಂತ ಅನ್ಸ್ಬಿಟ್ಟಿದೆ, ಅಷ್ಟು ಬೇಜಾರು ಮಾಡ್ತಾ ಇದ್ದೀರಾ, ನನಗೆ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಅಂತಾಳೆ. ಅದೇ ಟೈಮ್ಗೆ ಕಾಲ್ ಬರುತ್ತೆ. ಯಾರಾದ್ರು ಕಾಲ್ ಅಂದ್ರೆ, ಇದು ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ, 1 ನಿಮಿಷ ಇರಿ ನೋಡ್ತೀನಿ ಅಂದಾಗ ಪೂಜಾ ಕಾಲ್ ಮಾಡಿರ್ತಾಳೆ. ನೋಡಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾಳೆ ಅಂತೇಳಿ ಅಂತಾರೆ. ಅದ ಟೈಮಿಗೆ ಪೂಜಾ ಏನೇ ಕಾಲ್ ಮಾಡಿದೆ ಅಂದಾಗ, ನಾನು ನಿನ್ನ ಹತ್ರ ಮಾತಾಡಬೇಕು ಬಾ ಅಂತೇಳಿ ಅಂತಾರೆ. ಹೌದು, ನಾನು ನಿನ್ನ ಹತ್ರ ಮಾತಾಡಬೇಕು ಬಾ ಅಂತೇಳಿ ಈ ಕಡೆ ರೋಹಿಣಿನೂ ಸಹ ಅಂತಾಳೆ. ಸರಿ ಆಯಿತು ಬರ್ತೀನಿ ಅಂತೇಳಿ ಕಾಲನ್ನು ಕಟ್ ಮಾಡ್ತಾಳೆ. ಏನು ಅಂತೆ, ದುಡ್ಡು ಕೊಡ್ತಾರಂತ ಅಂದಾಗ, ಹೌದು ನನಗೋಸ್ಕರ ದುಡ್ಡೇನು, ಅವಳು ನನ್ನ ಪ್ರಾಣನೇ ಕೊಡ್ತಾಳೆ, ಅವಳು ನನ್ನ ಬೆಸ್ಟ್ ಫ್ರೆಂಡು ಅಂತ ಹೇಳಿ ಈ ಕಡೆ ಮನೋಜಕ್ಕೆ ಹೇಳಿಬಿಟ್ಟು, ಸರಿ ಆಯಿತು ಹಿರಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ನಿಮ್ಮ ಹತ್ರ ಮಾತಾಡೋದ್ರಲ್ಲಿ ಏನೋ ನನಗೆ ಯೂಸೇ ಇಲ್ಲ, ಹೋಗಿ ಅವಳ ಹತ್ರ ಮಾತಾಡ್ಕೊ ಬರ್ತೀನಿ, ನೀವೇನಕ್ಕೆ ನನ್ನ ಗಂಡ ಆಗಿರೋದು ಅಂತೇಳಿ ರೋಹಿಣಿ ಮನೋಜನನ್ನು ಬೈದು ಅಲ್ಲಿಂದ ರೋಹಿಣಿ ಪೂಜಾನ ಮೀಟ್ ಮಾಡೋಕ್ಕೆ ಹೋಗ್ತಾಳೆ. ಈ ಕಡೆ ಸೂರ್ಯ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾರೆ. ಏನಾದರೂ ಮಾಡಿ ಕನಕ ಹುಡುಗನ ನೋಡಬೇಕು, ಇಲ್ಲಾಂದರೆ ಅವನು ಹಾರಿಸ್ಕೊಂಡು ಹೋಗ್ಬಿಡ್ತಾನೆ ಪೊಲೀಸ್ ಅಂತೇಳಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅವ್ರ ಫ್ರೆಂಡು, ನಾನು ಒಂದು ಅಂಕಲ್ ಹತ್ರ ಮಾತಾಡಿದ್ದೆ, ಅವ್ರಿಗೆ ಕನಕ ಬಗ್ಗೆ ಎಲ್ಲ ಹೇಳಿದ್ದೆ, ಅವ್ರ ಕಡೆನೂ ಸಹ ಹುಡುಗ ಇದ್ದಾರಂತೆ, ಅವ್ರನ್ನ ಕನಕ ಕೊಟ್ಟು ಮದುವೆ ಮಾಡೋದ್ರ ಬಗ್ಗೆ ನಾನೆಲ್ಲ ಮಾತಾಡಿದ್ದೀನಿ, ಹಾಗಂತ ಅವ್ರಿಗೆ ಹೇಳೋಷ್ಟರಲ್ಲಿ ಈ ಕಡೆ ಕಾರ್ ಸೌಂಡ್ ಬರುತ್ತೆ. ಅಯ್ಯೋ ಹೇಳೋಷ್ಟರಲ್ಲೇ ಬಂದ್ಬಿಟ್ರಲ್ಲ ಅಂತ ಹೇಳಿ ಬರ್ತಾರೆ. ಇವರೇ ನಾನು ಹೇಳಿದ್ದು ಅಂತ ಹೇಳಿ ಹೇಳಿದಾಗ, ಸೂರ್ಯ ನಿಮ್ಮ ಬಗ್ಗೆ ಎಲ್ಲ ಹೇಳಿದಾರಪ್ಪ ಅಂತಂದಾಗ, ಹೌದು ಸರ್ ನಮ್ಮ ಹುಡುಗಿ ಇದ್ದಾಳೆ ತುಂಬ ಒಳ್ಳೆಯವಳು, ನನ್ನ ಹೆಂಡ್ತಿ ತಂಗಿನೇ ತುಂಬ ಒಳ್ಳೆಯವಳು, ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಳೆ ಅಂತ ಅಂದಾಗ, ಹೌದಪ್ಪ ನಾನು ನನ್ನ ಮಗನಿಗೆ ಹುಡುಗಿ ನೋಡ್ತಾ ಇದ್ದೀನಿ, ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಏನಿಲ್ಲ ಅಂದರೂ ನನ್ನ ಮಕ್ಳಿಗೆ ಒಳ್ಳೆ ಸಂಸ್ಕಾರನ ಅಂತ ಹೇಳ್ಕೊಟ್ಟಿದ್ದೀನಿ, ಮನೆ ತುಗಿಸ್ಕೊಂಡು ಹೋಗೋಕ್ಕೆ ಒಳ್ಳೆ ಸಂಸ್ಕಾರವಂತ ಇರುವಂಥ ಒಂದು ಹೆಣ್ಮಗಿದ್ರೆ ಸಾಕು ಅಂತೇಳಿ ಅಂತಾರೆ. ಸರಿ ಸರ್ ಆಯಿತು ಸರ್, ನಮ್ಮ ಹುಡುಗಿನೇ ನಾನು ಮಾತಾಡಿಸ್ತೀನಿ ಅಂದಾಗ, ಸರಿಯಪ್ಪ ಆಯಿತು ಮನೇಲಿ ನೋಡಿ ಮಾತಾಡು, ನಾನು ಆದಷ್ಟು ಬೇಗ ನಾಳೆನೇ ಬಂದು ಹುಡುಗಿ ನೋಡೋ ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತ ಅಂದಾಗ, ಸರಿ ಸರ್ ಆಯಿತು ಅಂತ ಹೇಳಿ ಮಾತಾಡ್ತಾರೆ. ನನ್ನ ಮಗ ದುಬೈಯಲ್ಲಿ ಸೆಟ್ಲ್ ಆಗ್ತಾನೆ, ಮದುವೆ ಮಾಡಿ ದುಬೈಗೆ ಕಳಿಸಿದ್ರೆ ಸಾಕು, ಹುಡುಗಿಬ್ರು ಸಹ ದುಬೈಲೇ ಸೆಟ್ಲ್ ಆಗ್ತಾರೆ ಅಂದ ತಕ್ಷಣ ಈ ಕಡೆ ಸೂರ್ಯ, ಆಯಿತು ಸರ್ ಆಗ್ಬೋದು ಸರ್, ತುಂಬ ಖುಷಿ ಸರ್ ಅಂತೇಳಿ ಈ ಕಡೆ ಸೂರ್ಯನೂ ಸಹ ಇವ್ರ ಜೊತೆಲಿ ಮಾತಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಅವರ ಕಾರ್ ಡ್ರೈವರ್ ಬರ್ತಾರೆ. ಸರ್ ಇವನ್ ಜೊತೆನ ಸರ್ ನೀವು ಸಂಬಂಧ ಹುಡುಕ್ತಾ ಇರೋದು, ತುಂಬ ಹುಷಾರಾಗಿರಿ, ಆಲ್ರೆಡಿ ಆ ಹುಡುಗಿ ಒಂದು ಪೊಲೀಸ್ ಆಫೀಸರ್ನ ಲವ್ ಮಾಡ್ತಾ ಇದ್ದಾಳೆ, ಒಂದು ವೇಳೆ ನಾಳೆ ದಿವಸ ಅವ್ರಿಗೆ ಗೊತ್ತಾದರೆ ನಿಮ್ಮ ಹುಡುಗನ ಜೊತೆ ಫಿಕ್ಸ್ ಆಗಿರೋದು, ಏನಾದರೂ ಒಂಚೂರು ಟಾರ್ಚರ್ ಕೊಟ್ಟು ನಿಮ್ಮನ್ನು ಲಾಕಪ್ಪಲ್ಲಿ ಹಾಕ್ಬಿಡ್ತಾರೆ, ಆಗೇನು ಮಾಡ್ತಾರೆ ಸರ್, ಇಂಥ ಸಂಬಂಧಗಳೆಲ್ಲ ದಯವಿಟ್ಟು ಬೇಡ ಸರ್ ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ, ಏನಪ್ಪ ಸೂರ್ಯ, ಬೇರೆಯವ್ರನ್ನ ಲವ್ ಮಾಡೋ ಹುಡುಗಿನ ಕರ್ಕೊಂಬಂದು ನಮ್ಮ ಹುಡುಗನ ಕಟ್ಟಬೇಕಂತ ನೋಡ್ತಾ ಇದೆಯಾ ನೀನು, ಒಂದು ಸಲ ಹುಡುಗಿ ಮನ್ಸು ಕೊಟ್ಟ ಮೇಲೆ ಮುಗೀತು, ಅದಕ್ಕೆ ಒಂದು ಸಲ ಮನ್ಸು ಕೊಟ್ಟ ಮೇಲೆ ಆಯಿತು
ಅರ್ಧ ಮದುವೆ ಆದೋದಂಗೆ ಏನಪ್ಪ ಇಂಥ ಹುಡುಗನ ಕರ್ಕೊಂಬಂದು ನನ್ನ ಮಗನಿಗೆ ಸಿಕ್ಕಾಕ್ಸ್ಬೇಕಂತ ನೋಡ್ತಾ ಇದೆಯಲ್ಲ, ಈ ಸಂಬಂಧನೂ ಬೇಡ ಏನೂ ಬೇಡ, ಆದರೆ ಅವನಿಗೆ ಕೊಟ್ಟು ಮದುವೆ ಮಾಡಿಬಿಡಿ ಅಂದ ತಕ್ಷಣ ಈ ಕಡೆ ಡ್ರೈವರ್ನ ಹೊಡೆಯೋಕೆ ಹೋದಾಗ ಅವರು ಇದ್ಕೊಂಡು ಏನಪ್ಪ ಡ್ರೈವರ್ ಮೇಲೆಲ್ಲ ಕೈ ಮಾಡ್ತಾ ಇದೆಯಾ, ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂದಾಗ, ಏನು ಸರ್ ನೀವು ಎಷ್ಟೋ ಜನ ಲವ್ ಮಾಡ್ತಾರೆ ಹಂಗಂದ್ಬಿಟ್ಟು ಅವ್ರು ಏನಾದರೂ ದೊಡ್ಡ ಮಜುಮ್ದಾರ ಆಗ್ಬಿಡ್ತಾರಾ, ಎಲ್ಲರೂ ಯಾಕೆ ನಿಮ್ಮ ಮಗ ಲವ್ ಮಾಡಿಲ್ವ, ಯಾರು ನಾನು ಮಾಡಿರ್ತಾರೆ ತಾನೆ, ಇದು ಅದೇ ರೀತಿ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡುವಂತಾರೆ, ಒಂದು ನಿಜ ಹೇಳಿ ಮದುವೆ ಮಾಡ್ತಾ ಇದ್ದೀನಿ, ಸುಮ್ಮನೆ ಒಳ್ಳೆ ಹುಡುಗಿಗೆಲ್ಲ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು, ಯಾರು ಪ್ರಪಂಚದಲ್ಲಿ ಲವ್ವೇ ಮಾಡಲ್ಲ, ಲವ್ ಮಾಡೋರನ್ನೆಲ್ಲ ಮದುವೆ ಆಗೋಕ್ಕಾಗುತ್ತಾ ಅಂತೇಳಿ ಅಲ್ಲಿಂದ ಬೈದು ಅವ್ರನ್ನ ಕಳಿಸ್ಬಿಡ್ತಾನೆ. ಅದೇ ಟೈಮ್ ಈ ಕಡೆ ಗುರು ಎಲ್ಲ ಕಡೆನೂ ಪಸರಾಗ್ಬಿಟ್ಟಿದೆ ಈ ನ್ಯೂಸು. ಅದಕ್ಕೆ ಅರುಣ್ಗೆ ಕೊಟ್ಟು ಮದುವೆ ಮಾಡಿ ಅಂದಾಗ ಬಾಯಿ ಮುಚ್ಕೊಂಡಿರೋ ಸಾಕು, ಅವ್ರ ಹೆಸರು ನನಗೆ ಹೇಳಿದ್ರೆ ಆಗೋದಿಲ್ಲ ಅಂತೇಳಿ ಈ ಕಡೆ ಸೂರ್ಯ ಎಲ್ಲರ ಮೇಲೆ ಬೈಯೋಕ್ಕೆ ಶುರು ಮಾಡ್ತಾನೆ. ಅದಾದಮೇಲೆ ಸಾರಿ ಕಣ್ರು, ಬೇಜಾರು ಮಾಡ್ಕೊಬೇಡ್ರಿ, ನನಗೆ ಅವ್ನು ಕೊಟ್ಟು ಮದುವೆ ಮಾಡೋದು ಇಷ್ಟ ಇಲ್ಲ, ಅವನ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ, ಅವ್ನು ನೆನೆಸ್ಕೊಂಡ್ರೆ ಸಾಕು ನಂಗೆ ತುಂಬಾ ಕೋಪ ಬರುತ್ತೆ ಅಂತ ಹೇಳಿ ಈ ಕಡೆ ಸೂರ್ಯನ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಅಲ್ಲಿಂದ ಬೇಜಾರಾಗಿ ಹೋಗ್ಬಿಡ್ತಾನೆ. ಈ ಕಡೆ ರೋಹಿಣಿ ಪೂಜಾ ಮನೆಗೆ ಬಂದು ಕಾಲ್ ಮಾಡಿದ್ದಲ್ಲ ರೇ ಬಾರೆ ಮನೆ ಒಳಗಡೆ ಹೋಗಿ ಮಾತಾಡೋಣ ಅಂತೇಳಿ ಮನೆ ಒಳಗಡೆ ಹೋದಾಗ, ಇಲ್ಲ ನಿನ್ನ ಮನೆ ಒಳಗಡೆ ಕುಳಿಸ್ಕೊಂಡು ಮಾತಾಡೋಕ್ಕೆ ನಾನು ಕರೆದಿಲ್ಲ, ಮನೆಯಿಂದ ಆಚೆನೇ ಇರು, ನಮ್ಮ ಮನೆ ಒಳಗಡೆ ಬರಬೇಡ ಅಂತೇಳಿ ಅಂತಾರೆ. ಯಾಕೆ ಏನಾಯಿತು ಅಂದಾಗ, ಹೌದು ಏನೇ ನೀನು ಮಾಡ್ತಾ ಇರೋದೇನು, ನೀನು ಮಾಡ್ತಾ ಇರೋ ಕೆಲಸ ಏನು ಅಂತೇಳಿ ಅಂತಾರೆ. ಯಾಕೆ ನಾನು ಏನೇ ಮಾಡಿದೆ ಅಂದಾಗ, ಏನಕ್ಕೆ ನೀನು ಕಾಲ್ ಮಾಡಿ ನಾನು ಹುಡುಗನ ಹತ್ರ ದುಡ್ಡು ಕೇಳಿದೆ ಅಂತೇಳಿ ಅಂತಾರೆ. ಲೇ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಕಣೆ ಅಂತೇಳಿ ಅಂತಾರೆ. ಸರಿ ನಾನು ಕಾಲ್ ಮಾಡಬೇಕಿತ್ತು ಅಂದಾಗ, ನಿನ್ನ ಕಾಲು ಕನೆಕ್ಟ್ ಆಗಿಲ್ಲ ಅಂತಾಳೆ. ಎಲ್ರಿಗೂ ಹೇಳ್ದಂಗೆ ನನ್ನ ಹತ್ರ ನಾಟಕ ಮಾಡಬೇಡ, ಎಲ್ರೂ ಎಮರ್ಸ್ದಂಗೆ ನನ್ನ ಎಮರ್ಸೋಕ್ಕೆ ಬರಬೇಡ ಅಂದಾಗ, ಇಲ್ಲ ಪೂಜಾ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂತಾರೆ. ನಿನಗೆ ಎಷ್ಟೇ ಎಮರ್ಜೆನ್ಸಿ ಇದ್ದರೂ ಮೊದಲು ನನಗೆ ಕಾಲ್ ಮಾಡಬೇಕು, ನಮ್ಮ ಹುಡುಗನಿಗೆ ಕಾಲ್ ಮಾಡಿ ದುಡ್ಡು ಕೇಳೋ ಅಂತ ನೀನು ಯಾರು ಹೇಳಿದವರು ಅಂತೇಳಿ ಅಂದಾಗ, ಏನು ಈ ಥರ ಎಲ್ಲ ಮಾತಾಡ್ತೀಯ ನೀನು ಅಂತೇಳಿ ಅಂತಾಳೆ. ಹೌದು ಕಣೆ, ಸ್ವಂತ ಸಂಬಂಧಿಕರಿಗೆ ಬೆಲೆ ಕೊಟ್ಟಿಲ್ಲ ನೀನು, ಸ್ವಂತ ತಾಯಿ ಮಗುಗೆ ಬೆಲೆ ಕೊಟ್ಟಿಲ್ಲ ನೀನು, ಇನ್ನು ನನ್ನ ಸಂಬಂಧಕ್ಕೆ ಎಲ್ಲಿ ಬೆಲೆ ಕೊಡ್ತೀಯಾ, ನಾನು ಅವನ ಜೊತೆ ಮಾತಾಡಿ ಈಗ ಒಂದು 2-3 ದಿವಸ ಆಗ್ತಾಯಿದೆ, ನಿನಗೆ ಪರಿಚಯ ಮಾಡಿ ಸ್ವಲ್ಪ ದಿನ ಆಗಿದೆ, ಅಷ್ಟರಲ್ಲಿ ನೀನು ದುಡ್ಡು ಕೇಳೋಕ್ಕೆಲ್ಲ ಹೋಗಿದ್ಯಾ ನೀನು ಅಂತೇಳಿ ಅಂತಾರೆ. ಪೂಜಾ ಏನಂದರೆ ಅದ್ರ ಬಗ್ಗೆ ಮಾತಾಡಬೇಡ, ನಮ್ಮ ಅಮ್ಮ ಮತ್ತು ನನ್ನ ಮಗನ ಬಗ್ಗೆ ಮಾತಾಡೋ ರೈಟ್ಸ್ ನೀನು ಕೊಟ್ಟಿಲ್ಲ ಅಂದಾಗ, ನನ್ನ ಹುಡುಗನ ಹತ್ರ ದುಡ್ಡು ಕೇಳೋ ರೈಟ್ಸು ಸಹ ನಾನು ನಿನ್ನ ಕೊಟ್ಟಿಲ್ಲ, ನೀನು ಹೆಂಗೆ ನನಗೆ ಗೊತ್ತಿಲ್ದಿರ ಅವ್ರನ್ನ ಕೇಳಿದೆ ಅಂದಾಗ, ಏನು ಈ ಥರ ಮಾತಾಡ್ತೀಯ, ಫ್ರೆಂಡ್ ಕಣೆ ಅಂದಾಗ, ಹೌದು ಫ್ರೆಂಡ್ ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರಬೇಕು, ಹಂಗಂದ್ಬಿಟ್ಟು ನೀನು ಈ ಥರ ಎಲ್ಲ ಮಾತಾಡಬೇಡ ಅಂತ ಹೇಳಿ ಈ ಕಡೆ ಪೂಜಾ ರೋಹಿಣಿಗೆ ವಾರ್ನ್ ಮಾಡ್ತಾಳೆ. ಈ ಕಡೆ ರೋಹಿಣಿ ಅಂಥ ತಪ್ಪು ನಾನೇನಮ್ಮ ಮಾಡಿದೆ, ಏನೋ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ದುಡ್ಡು ಕೇಳಿದೆ, ಅದಕ್ಕೆ ನೀನು ಇಷ್ಟೊಂದೆಲ್ಲ ಮಾತಾಡ್ತೀಯ ಅಂದಾಗ, ಈ ಕಡೆ ಪೂಜಾ ಹೌದು ಕಣೆ ಎಮರ್ಜೆನ್ಸಿ ಅಂತ ದುಡ್ಡು ಕೊಟ್ಟಿದ್ದೀರಾ, ಹಂಗಂದ್ಬಿಟ್ಟು ನೀವು ಕೇಳಿದಾಗೆಲ್ಲ ದುಡ್ಡು ಕೊಡ್ತೀನಿ ಅಂತ ನಾವೇನಾದರೂ ಹೇಳಿದ್ರಾ, ನೀನೇನು ಇಷ್ಟೊಂದು ಆಟಗಳಾಡ್ತಾ ಇದೆಯಾ, ನಿನ್ನ ಸುಳ್ಳು ನಿನ್ನ ಡ್ರಾಮಾಗಳೆಲ್ಲ ನಿಮ್ಮ ಮನೆಗಳು ಇಟ್ಕೊಂಡು ನನ್ನ ಹತ್ರ ಅಲ್ಲ ಅಂತ ಹೇಳಿ ಈ ಕಡೆ ಪೂಜಾ ಅಂತಾಳೆ. ಸ್ವಂತ ಸಂಬಂಧಗಳಿಗೆ ಬೆಲೆ ಕೊಡೋದಿಲ್ಲ, ಇನ್ನು ನನ್ನ ಸಂಬಂಧಕ್ಕೆ ನೀನು ಎಲ್ಲಿ ಬೆಲೆ ಕೊಡ್ತೀಯಾ ಅಂತ ಹೇಳಿ ಈ ಕಡೆ ಪೂಜಾ ರೋಹಿಣಿ ಮೇಲೆ ರೇಗಾಡೋಕ್ಕೆ ಶುರು ಮಾಡ್ತಾಳೆ. ಈ ಕಡೆ ರೋಹಿಣಿನೂ ಸಹ ಈ ಥರ ಎಲ್ಲ ಮಾತಾಡಬೇಡ ಪೂಜಾ, ನನ್ನ ಹತ್ರ ಈ ಥರ ಎಲ್ಲ ಮಾತಾಡ್ರೆ ಖಂಡಿತವಾಗ್ಲೂ ಸರಿಯಿರಲ್ಲ, ನಾನೇನೋ ಫ್ರೆಂಡು ನನಗೆ ಒಳ್ಳೇದು ಮಾಡ್ತೀಯ ಅಂತೇಳಿ ಬಂದೆ ಅಂತಾಳೆ. ಇನ್ನಂಥ ಫ್ರೆಂಡ್ ಯಾರು ಬೇಕು ನನಗೆ, ನೀನು ಬೇಡ, ನಿನ್ನ ಫ್ರೆಂಡ್ಶಿಪ್ಪು ನನಗೆ ಬೇಕಾಗಿಲ್ಲ ಅಂತೇಳಿ ಅಂತಾರೆ. ಅಂತಂದರೆ ನನಗೂ ಬೇಡ, ನೀನು ಬೇಡ, ನಿನ್ನ ಫ್ರೆಂಡ್ಶಿಪ್ಪು ಸಹ ನನಗೂ ಬೇಕಾಗಿಲ್ಲ ಅಂತೇಳಿ ಈ ಕಡೆ ಅಂತ ಪೂಜಾನು ಅಂತಾಳೆ. ಏನೋ ಸಿಂಗಲ್ ಮದರು ತುಂಬ ಕಷ್ಟಪಡ್ತಾ ಇದೆಯಾ, ನಿನ್ನ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ಕೊತಾ ಇದೆಯಾ ಅಂಥೇಳಿ ನಿನ್ನ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಿದೆ, ಆದರೆ ನೀನು ಮಾಡ್ತಾರೋ ಕೆಲಸನೇ ಬೇರೆ, ಅಥವಾ ನಿನ್ನ ಗುರಿನೇ ಬೇರೆ, ನೀನು ಏನು ಅನ್ಕೊತಾ ಇದೆಯಾ ಅದೇ ಬೇರೆ, ನೀನು ಮಾಡ್ತಾರೋ ಕೆಲಸ ನಿನ್ನ ಗುರಿ ಇದೆಲ್ಲ ಬೇರೆ ಬೇರೆಯೇ ಇದೆ, ಇದು ನನಗೊಂದು ಒಂದು ಚೂರು ಖಂಡಿತವಾಗ್ಲೂ ಇಷ್ಟ ಆಗ್ತಾಯಿಲ್ಲ, ದಯವಿಟ್ಟು ಇನ್ನು ಯಾವತ್ತೂ ನನ್ನ ಹತ್ರ ಬರಬೇಡ, ನಮ್ಮ ಮನೆ ಹತ್ರ ಬರಬೇಡ ಅಂತೇಳಿ ಪೂಜಾ ವಾರ್ನ್ ಮಾಡಿ ಡೋರನ್ನು ಕ್ಲೋಸ್ ಮಾಡ್ಕೊಂಡ್ಬಿಡ್ತಾಳೆ. ಈ ಕಡೆ ರೋಹಿಣಿನೂ ಸಹ ನೀನು ಬೇಡ, ನಿನ್ನ ಫ್ರೆಂಡ್ಶಿಪ್ಪು ಬೇಡ ಅಂತೇಳಿ ಅವಳು ಸಹ ಸೈಲೆಂಟಾಗಿ ಅಲ್ಲಿಂದ ಕಣ್ಣಲ್ಲಿ ನೀರು ಹಾಕ್ಕೊಂಡು ಮನೆ ಕಡೆ ಬರ್ತಾಳೆ. ಈ ಕಡೆ ಸೂರ್ಯ ಕಾರ್ ಓಡಿಸ್ತಾ ಇರ್ತಾನೆ, ಅದು ಮತ್ತು ಮೀನಾ ಗಿಡಗಳಿಗೆ ನೀರು ಹಾಕ್ತಾಯಿದ್ದಾರೆ, ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಆ ಸೆಂಟ್ರಲ್ಲಿ ಶ್ರುತಿ ಬರ್ತಾಳೆ. ಈ ಕಡೆ ಮೀನಾನ ಮಾತಾಡ್ಸೋಕ್ಕೆ ಹೋಗ್ತಾಳೆ. ಏನು ಮೀನಾ ಬರೀ ಗಿಡಗಳಿಗೆ ನೀರು ಹಾಕ್ತಾ ಇದ್ದೀರಾ, ಏನು ಸಮಾಚಾರ ಏನು ಅಂತ ಕೇಳಿದಾಗ, ಏನು ಅಂತ ಹೇಳೋದು, ಕನಕಗೆ ಒಂದು ಹುಡುಗ ಜಾತಕ ಬಂದಿತ್ತು, ಆ ಹುಡುಗ ಜಾತಕ ಯಾರು ಅಂತ ನೋಡಿದ್ರೆ ಈ ಕಡೆ ಅವ್ರು ಲವ್ ಮಾಡಿರೋ ಅರುಣ್ ಜಾತಕನೇ ತೊಗೊಬಂದಿದ್ದಾರೆ, ನಾನು ಆಮೇಲೆ ಜಗಳ ಮಾಡಿ ಅದು ಬೇಡ ಅಂತೇಳಿ ಕರ್ಕೊಂಬಂದ್ಬಿಟ್ಟೆ ಅಂದಾಗ, ಅಯ್ಯೋ ಯಾಕೆ ಆ ಥರ ಮಾಡೋಕ್ಕೆ ಹೋದ್ರಿ, ನಿಮ್ಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ, ಬೇಕಾಗಿರಲಿಲ್ವಲ್ಲ, ಲವ್ ಮಾಡಿರೋರನ್ನ ದೂರ ಮಾಡೋದು ತುಂಬ ದೊಡ್ಡ ಪಾಪ, ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೋದಿತ್ತಲ್ಲ ಅಂದಾಗ, ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೋದು, ಬಟ್ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋಬೇಕಲ್ಲ ಅಂಥೇಳಿ ಸೂರ್ಯನ ಕನ್ವಿನ್ಸ್ ಮಾಡೋಕ್ಕೆ ಮೀನಾ ಟ್ರೈ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಇನ್ನೊಂದು ಯಾರೋ ಹುಡುಗ ಬಂದಿದ್ದಂತೆ, ದುಬೈಯಲ್ಲಿ ಕೆಲಸ ಮಾಡ್ತಾನಂತೆ, ಆದರೆ ಅವ್ನಿಗೆ ಆಲ್ರೆಡಿ ಅರುಣ್ ಲವ್ ಮಾಡ್ತಾ ಇರೋದು ಕನಕ ವಿಚಾರ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ, ಅವ್ರು ಈ ಹುಡುಗಿನೇ ಬೇಡವೇ ಬೇಡ ಅಂತ ಹೇಳ್ಕೊಂಡು ಅವರು ಸಹ ಹೋಗ್ಬಿಟ್ರು, ನಾನು ಸಹ ಅವ್ರ ಜೊತೆಲಿ ಜಗಳ ಮಾಡಿಕೊಂಡು ಬಂದ್ಬಿಟ್ಟೆ ಅಂತೇಳಿ. ಇದೇನು ಮೀನಾ ಅವರೇ, ಜಗಳ ಮಾಡ್ಕೊಂಡು ಬರೋ ಅವಶ್ಯಕತೆ ಏನಿದೆ, ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೋದಲ್ಲ ಅಂದಾಗ, ಹೌದು ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೋದು, ಆದರೆ ಒಪ್ಕೊಳ್ಳೋರು ಒಪ್ಕೊಬೇಕಲ್ವಾ, ಅಂಥ ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡೋಕ್ಕೂ ಅದೃಷ್ಟ ಇರಬೇಕು, ಆದರೆ ಏನು ಮಾಡೋದು, ನಮ್ಮ ಕೈಲಿ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಇವರಿಬ್ಬರು ಸಹ ಸೂರ್ಯಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ.
ಈ ಕಡೆ ಸೂರ್ಯ ಏನು ನನ್ನನ್ನು ಕೆಣಕ್ತಾ ಇದೆಯಾ ಅಂತೇಳಿ ಈ ಕಡೆ ಸೂರ್ಯ ಮೀನಾಗ ಅಂತಾಳೆ, ನಾನೇನು ಕೆಣಕ್ಲಿ ನಿಮ್ಮನ್ನ ಅಂತ ಅಂದಾಗ ಈ ಕಡೆ ಶ್ರುತಿನ ನೋಡಿ ಮೈಕಮ್ಮ ಇದು ನನ್ನ ಮತ್ತು ಮೀನಾ ಸಂಬಂಧದ ನನ್ನ ಮತ್ತು ಮೀನಾ ನಡುವದಲ್ಲಿ ನೀವು ಬರಬೇಡಿ, ನಮ್ಮಿಬ್ಬರು ಒಂದು ಜಗಳ ಇದು, ಈ ಜಗಳದಲ್ಲಿ ನೀವು ಬರಬೇಡಿ, ದಯವಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂದ ತಕ್ಷಣ ಸರಿ ಆಯಿತು ನಿಮ್ಮ ಜಗಳದಲ್ಲಿ ನಾನೇನು ಮಾಡಲಿ ಅಂತೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಅವ್ನು ಬೇಡ ಬೇಡ ಅಂದರು ಮತ್ತೆ ಅವನ ಬಗ್ಗೆನೇ ಮಾತಾಡಿ ನನಗೆ ತುಂಬ ಕೋಪ ಬರಿಸ್ತಾ ಇದೆಯಾ, ಚೆನ್ನಾಗಿರೋದಿಲ್ಲ ಇದೆಲ್ಲನೂ, ಎಷ್ಟು ಸಲ ಬೇಡ ಅಂದ್ರೂ ಅಷ್ಟೇ, ಅವನು ಬೇಡ ಅಂದರೆ ಬೇಡ, ಮತ್ತೆ ಮತ್ತೆ ಅವನ ಹೆಸರು ಹೇಳಿ ನನ್ನ ಕೆಣಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಮೀನಾಗೆ ವಾರ್ನ್ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮೀನಾಗೂ ಸಹ ಪಾಪ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಏನೇ ವಿಚಾರ ಬಂದರೂ ಅವ್ರನ್ನ ಹೆಸರು ತೆಗೆದು ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಸೂರ್ಯನ. ಆದರೆ ಮೀನಾಗೆ ಟ್ರೈ ಮಾಡೋಕ್ಕೆ ಆಗೋದೇ ಇಲ್ಲ. ಸೂರ್ಯನ ಕನ್ವಿನ್ಸ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಮೀನಾಗೆ, ಏಕೆಂದರೆ ಆಲ್ರೆಡಿ ಇಬ್ರಿಗೂ ಸಹ ರಿಜಿಸ್ಟರ್ ಮ್ಯಾರೇಜ್ ಮಾಡಿರ್ತಾಳೆ, ಅಷ್ಟರಲ್ಲಿ ಕನ್ವಿನ್ಸ್ ಮಾಡೋಕ್ಕಂತ ಟ್ರೈ ಮಾಡ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಮನೆ ಒಳಗಡೆ ಬಂದು ತುಂಬ ಜೋರಾಗಿ ಕಿರ್ಚಾಡ್ತಾ ಇರ್ತಾಳೆ, ಅಳ್ತಾ ಇರ್ತಾಳೆ. ಯಾಕೆ ಪುಟ್ಟ ಏನಾಯಿತು ಅಂತೇಳಿ ಮನೋಜ ಕೇಳಿದಾಗ ಎಲ್ಲೂ ₹1 ದುಡ್ಡು ಅಡ್ಜಸ್ಟ್ ಆಗ್ತಾಯಿಲ್ಲ, ಏನು ಮಾಡೋದಂತ ಗೊತ್ತಾಗ್ತಾನೆ ಇಲ್ಲ, ದುಡ್ಡು 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 ಅಂತ ಸಾಯ್ತಾ ಇದ್ದೀರಾ, ನಾನು ಎಲ್ಲೋಗಿ ಏನು ಮಾಡಲಿ ಅಂತ ಹೇಳಿ ಕಡೆ ಅಂತಾರೆ. ಅದಕ್ಕೆ ಮನೋಜ ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂದಾಗ ಏನು ರೀ ನೀವು ಹೆಲ್ಪ್ ಮಾಡೋದು, ದುಡ್ಡು ಕೊಡ್ತೀರಾ ಅಂದಾಗ ಅಯ್ಯೋ ದುಡ್ಡೆಲ್ಲ ಕೊಡೋಕ್ಕಾಗೋದಿಲ್ಲ, ಆದರೆ ಐಡಿಯಾ ಮಾತ್ರ ಕೊಡ್ತೀನಿ ಅಂತೇಳಿ ಅಂತಾರೆ. ಸರಿ ಆಯಿತು ಏನು ಐಡಿಯಾ ಕೊಡಿ ಅಂತ ಅಂದಾಗ ಈ ಕಡೆ ಶ್ರುತಿ ಮತ್ತು ರವಿನ ಕೇಳಿ ಮೀನಾಗೆ ಎಷ್ಟು ಬೇಕಾದರೂ ದುಡ್ಡು ಕೊಡ್ತಾರಲ್ವಾ, ಶ್ರುತಿ ಮೀನನ್ನ ಕೇಳಿ ಅಂತೇಳಿ ಅಂತಾರೆ. ಅದಕ್ಕೆ ಶ್ರುತಿ ಮೀನನ್ನ ಕೇಳೋಕ್ಕೆ ಅಂತೇಳಿ ಇವ್ರು ಹೋಗ್ತಾರೆ. ಅದೇ ಟೈಮ್ಗೆ ಈ ಕಡೆ ರವಿ ನನಗೆ ಕಾಲ್ ಬಂದಿದ್ದೆ ರೆಸ್ಟೋರೆಂಟಿಂದ, ನಾನು ಹೊರಡ್ತೀನಿ ಅಂದಾಗ ಸರಿ ಆಯಿತು ಹೋಗು ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅದೇ ಟೈಮ್ ಈ ಕಡೆ ರೋಹಿಣಿ ಬರ್ತಾಳೆ, ಏನತ್ತಿಗೆ ಏನಾಯಿತು ಅನ್ನೋದಕ್ಕೆ ಶ್ರುತಿ ಜೊತೆ ಮಾತಾಡಬೇಕು ಅಂದಾಗ ಸರಿ ಆಯಿತು ನೀವಿಬ್ಬರು ಮಾತಾಡಿ, ನಾನು ರೆಸ್ಟೋರೆಂಟ್ಗೆ ಹೋಗ್ತೀನಿ ಅಂತ ಹೇಳಿ ಈ ಕಡೆ ರವಿನೂ ಸಹ ರೆಸ್ಟೋರೆಂಟ್ಗೆ ಹೋಗ್ತಾನೆ. ಅದೇ ಟೈಮ್ ಈ ಕಡೆ ಶ್ರುತಿ ಹತ್ರ ಏನು ರೋಹಿಣಿ ಅವರೇ ಬಂದಿದ್ದು ಅಂದಾಗ ಏನೋ ಒಂಚೂರು ಹೆಲ್ಪ್ ಬೇಕಿತ್ತು ಅಂತಾರೆ. ಕೇಳಿ ರೋಹಿಣಿ ಅವರೇ ಏನಾಯಿತು ಅಂತೇಳಿ ಅಂದಾಗ ಅತ್ತೆಗೆ ನಾನು ಒಡವೆ ಕೊಡಿಸಿದ್ನಲ್ವ ಅಂದಾಗ ಹ್ಞೂ ಗೊತ್ತಾಯಿತು ಕಳ್ತನದ ಒಡವೆ ಅಂದಾಗ ಹೌದು ಇವಾಗ ಕಳ್ತನದ ಒಡವೆಗೆ ನಾನು ಅವ್ರಿಗೆ ದುಡ್ಡು ಇಲ್ಲ ಈ ಕಡೆ ಒಡವೆನೂ ಇಲ್ಲ ಅನ್ನೋ ಥರ ಆಗಿದೆ ಅಂತೇಳಿ ಅಂದಾಗ ಹೌದು ರೋಹಿಣಿ ಅವರೇ ಒಡವೆನೂ ನೀವೇ ಕೊಟ್ಟು ದುಡ್ಡನ್ನು ನೀವೇ ಕಟ್ಟಬೇಕಂದ್ರೆ ತುಂಬ ಕಷ್ಟ ಅಲ್ವ ಅಂದಾಗ ಹೌದು ಏನು ಮಾಡೋದು, ಏನು ಮಾಡದೇ ಇರೋ ಪರಿಸ್ಥಿತಿಲಿದ್ದೀನಿ ಅಂಥೇಳಿ ಅಂತಾರೆ. ಅದಕ್ಕೆ ನಿಮ್ಮ ಹತ್ರ ಒಂಚೂರು ದುಡ್ಡು ಕೇಳೋಕ್ಕೆ ಬಂದೆ ಅಂತಂತಾರೆ. ಆದರೆ ನನ್ನ ಹತ್ರ ದುಡ್ಡು ಅಂದಾಗ ಹೌದು ಮೀನಾ ಅವ್ರಿಗೆಲ್ಲ ದುಡ್ಡೆಲ್ಲ ಹೆಲ್ಪ್ ಮಾಡ್ತಿರಲ್ಲ, ನಮಗೆ ಹೆಲ್ಪ್ ಮಾಡ್ಬೋದಲ್ಲ ಅಂದಾಗ ಮೀನವ್ರ ಬಗ್ಗೆ ಎಲ್ಲ ದಯವಿಟ್ಟು ಹೇಳಬೇಡಿ, ಅವರು ತುಂಬ ಕಷ್ಟಪಟ್ಟು ದುಡಿತಾರೆ, ನಿಮ್ಮ ಥರ ಎಲ್ಲ ಅವ್ರೇನು ಮಾಡೋದಿಲ್ಲ, ನಿಮಗೆ ದುಡ್ಡು ಬೇಕಂದರೆ ಡೈರೆಕ್ಟಾಗಿ ಕೇಳಿ, ಮೀನವ್ರ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ಅಂದಾಗ ಸರಿ ಆಯಿತು ನನಗೆ ದುಡ್ಡು ಬೇಕಿತ್ತು ಅಂದಾಗ ನನ್ನ ಹತ್ರ ದುಡ್ಡು ಇದೆ ಎಲ್ಲನೂ ಇದೆ ಆದರೆ ನಾನು ಕೊಡೋದಿಲ್ಲ ಅಂತಾಳೆ. ಯಾಕೆ ಏನಾಯಿತು ಅಂದಾಗ ದುಡ್ಡು ನಾನು ಕೊಟ್ಟರೆ ತುಂಬ ಚೆನ್ನಾಗಿರೋದಿಲ್ಲ, ಜೊತೆಲೇ ಇದ್ಕೊಂಡು ದುಡ್ಡು ಕೊಡೋ ಥರ ಆಗುತ್ತೆ, ದುಡ್ಡು ಕೊಟ್ಟು ನಿಮ್ಮ ಹತ್ರ ಕೆಟ್ಟೋಳಾಗಿರೋದಕ್ಕಿಂತ ದುಡ್ಡು ಕೊಡ್ದೇ ಕೆಟ್ಟೋಳಾಗೋದು ಬೆಟರು, ನೀವು ಇದಕ್ಕೋಸ್ಕರ ಹೆಲ್ಪ್ ನಿಮ್ಮ ಗಂಡನ್ನೇ ಕೇಳಬೇಕು, ಅವ್ರಿಗೆ ಏನಾದರೂ ತೊಂದರೆ ಆದರೆ ಸೂರ್ಯ ಅವ್ರು ಹೆಲ್ಪ್ ಮಾಡ್ತಾರೆ, ನನಗೇನಾದ್ರು ತೊಂದರೆ ಆದರೆ ರವಿ ಹೆಲ್ಪ್ ಮಾಡ್ತಾನೆ, ಅದೇ ರೀತಿ ನೀವು ತೊಂದರೆಯಲ್ಲಿದ್ದೀರಿ ಅಂದಾಗ ನಿಮ್ಮ ಗಂಡ ಹೆಲ್ಪ್ ಮಾಡಬೇಕು, ದಯವಿಟ್ಟು ಮನೋಜ್ ಅವರ ಹೆಲ್ಪ್ ತೊಗೊಳ್ಳಿ ನೀವು, ನಾನು ದುಡ್ಡೆಲ್ಲ ಕೊಡೋಕ್ಕಾಗೋದಿಲ್ಲ, ನಾನು ಈ ಥರ ಅಂತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ ಸರಿ ಆಯಿತು ನಿಮ್ಮ ಅಡ್ವೈಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಈ ಕಡೆ ರೋಹಿಣಿನೂ ಸಹ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಶ್ರುತಿನೂ ಸಹ ತುಂಬ ಸೈಲೆಂಟ್ ಆಗ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.